ಲೋಕವು ಲೋಕದಲ್ಲಿರುವಂತಹ ಎಲ್ಲದೂ ಕೂಡ ಅಶಾಶ್ವತವಾದದ್ದು. ಏಕೆಂದರೆ ಮನುಷ್ಯನು ನಿಮಿಷ ಮಾತ್ರದವನು. ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಯಾರಿಗೂ ತಿಳಿಯದು. ಈ ಲೋಕದಲ್ಲಿ ನಾವು ನೋಡುವುದಾದರೆ ಮನುಷ್ಯನ ಜೀವಿತವು ಅಶಾಶ್ವತವಾದದ್ದು. ಯಾವ ಸಂದರ್ಭದಲ್ಲಿ ಮನುಷ್ಯನ ಜೀವಿತವು ಬದಲಾವಣೆ ಆಗಿಬಿಡುತ್ತೋ ಯಾರಿಗೂ ತಿಳಿಯದು. ಆದರೆ ದೇವರು ನಮ್ಮನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿ ಮಾಡುತ್ತಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯನು ಎಷ್ಟು ಮಾತ್ರದವನು ಎಂದು ವಾಕ್ಯದಲ್ಲಿ ನಮಗೆ ಬರೆಯಲ್ಪಟ್ಟಿದೆ. ಮನುಷ್ಯನು ಬರೀ ಉಸಿರೇ, ಅವನ ಜೀವಿತ ಕಾಲವು ಬೇಗನೆ ಮುಗಿದು ಹೋಗುವುದು ಎಂದು ದೇವರ ವಾಕ್ಯವು ನಮಗೆ. ಮನುಷ್ಯನ ಆಯುಷ್ಕಾಲವು 70 ವರ್ಷ, ಅಧಿಕ ಬಲ ಹೆಚ್ಚಿದರೆ 80 ವರ್ಷ ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಈಗಿನ ದಿನಮಾನಗಳಲ್ಲಿ ನಾವು ನೋಡುವುದಾದರೆ ಯಾವ ಮನುಷ್ಯನ ಆಯುಷ್ಕಾಲವು ಎಂದು ಮುಗಿಯುತ್ತೋ ಯಾರಿಗೂ ತಿಳಿಯದು. ನಾವು ಯಾವುದಕ್ಕಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ, ಯಾವುದರ ಹಿಂದೆ ನಾವು ಓಡ್ತಾ ಇದ್ದೀವಿ, ಯಾವುದು ನಮ್ಮ ಗಮ್ಯವಾಗಿದೆ, ಯಾವುದು ನಮ್ಮ ಗುರಿಯಾಗಿದೆ ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ನಮಗೆ ಇದ್ದಂತಹ ಸಮಯದಲ್ಲಿ, ನಾವು ಬಾಳುವಂತಹ ಸಮಯದಲ್ಲಿ, ದೇವರಿಗೆ ನಮಗೆ ಕೊಟ್ಟಂತಹ ಅವಕಾಶದಲ್ಲಿ ನಾವು ದೇವರಿಗಾಗಿ ಏನು ಮಾಡ್ತಾ ಇದ್ದೇವೆ ಎಂಬುದೇ ನಮ್ಮ ಜೀವಿತದ ಮುಖ್ಯ ಗುರಿಯಾಗಿರಬೇಕು. ಇಂದಿನ ದಿನವೂ ನಾಳೆಯ ದಿನವೂ ನಾವು ನೋಡ್ತೇವೋ ಇಲ್ಲೋ ತಿಳಿಯದು. ಕ್ಷಣ ಮಾತ್ರದಲ್ಲಿ ನಮ್ಮ ಜೀವಿತಗಳು ಮಾರ್ಪಡ್ತವೆ. ಇಂದಿದ್ದವರು ನಾಳೆ ಇರುವುದಿಲ್ಲ. ನಿಮಿಷ ಮಾತ್ರದಲ್ಲಿ ಜೀವಿತವು ಬದಲಾವಣೆ ಆಗುವುದನ್ನು ನಾವು ನೋಡ್ತೇವೆ. ಯಾವ ಸಂದರ್ಭದಲ್ಲಿ ಮನುಷ್ಯನ ಜೀವಿತವು ಅಂತ್ಯವಾಗುತ್ತೋ ಯಾರಿಗೂ ತಿಳಿಯದು. ನಿಮಿಷ ಮಾತ್ರದಲ್ಲಿ ಮನುಷ್ಯನ ಜೀವಿತವು ಬದಲಾವಣೆ ಆಗುವುದನ್ನು ನಾವು ಗಮನಿಸುವುದಾದರೆ ಈ ಲೋಕದಲ್ಲಿ ಯಾವುದೂ ಶಾಶ್ವತವಲ್ಲ. ಲೋಕದಲ್ಲಿರುವ ಸಂಪಾದನೆ, ಲೋಕದಲ್ಲಿರುವ ಧನವು, ಸೌಂದರ್ಯವು ಎಲ್ಲವೂ ಕೂಡ ಅಶಾಶ್ವತವಾದದ್ದು. ನಾವು ಯಾವುದರ ಹಿಂದೆ ಓಡ್ತಾ ಇದ್ದೇವೆ ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ನಿತ್ಯ ಜೀವವನ್ನು ಕೊಡುವಂತಹ ದೇವರ ಕಡೆಗ, ಇಲ್ಲವೇ ಅಶಾಶ್ವತವಾದಂತಹ ನಮ್ಮ ಜೀವಿತಗಳನ್ನು ಹಾಳು ಮಾಡುವಂತಹ ಹಣದಾಸೆಗೆ, ಶರೀರದಾಸೆಗೆ, ನೇತ್ರಾಸೆಗೆ ನಾವು ಕಿವಿಗೊಡ್ತಾ ಇದ್ದೇವೆ. ನಮ್ಮ ಜೀವಿತಗಳನ್ನು ಬಾನಿಸರನ್ನಾಗಿ ಮಾಡುವಂತಹ ಸಾತಾನನ ಕ್ರಿಯೆಗಳಿಗೆ ಅಲ್ಪವಾದ ಜೀವಿತವನ್ನು ನಾವು ನಿರ್ಲಕ್ಷ್ಯ ಮಾಡದೆ ದೇವರಿಗಾಗಿ ನಾವು ಏನಾದರೂ ಮಾಡಬೇಕೆಂಬ ಆಸೆ, ಭರವಸೆ ನಮ್ಮಲ್ಲಿಡಬೇಕು.